ಮಾಧ್ಯಮದ ಸ್ನೇಹಿತರೆ, ರಾಜ್ಯದಲ್ಲಿ ಸುಳ್ಳು ಭರವಸೆಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಕೆಲವೊಂದು ಬಾರಿ ಶಾಸಕರ ಮುಖಾಂತರ ಸಚಿವರುಗಳು ಮರುಪರಿಶೀಲನೆ ಮಾಡಬೇಕಂತೇಳಿ ಚರ್ಚೆ ಆರಂಭ ಆಗಿತ್ತು. ಹಣಕಾಸಿನ ಹೊಂದಾಣಿಕೆ, ಅಭಿವೃದ್ಧಿಗೆ ಹಣಕಾಸಿನ ಹೊಂದಾಣಿಕೆ ಇಲ್ಲ. ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅಂತ ಸತ್ತಿದೆ ಅಂತ ಜನ ಮಾತಾಡ್ತಾರೆ, ರಾಜ್ಯ ಜನ ಮಾತಾಡ್ತಾರೆ. ಪ್ರಜ್ಞಾವಂತ ನಾಗರಿಕರು ಇವತ್ತು ಮಾತಾಡ್ತಿದ್ದಾರೆ. ಸರ್ಕಾರ ಎಲ್ಲೋ ಒಂದು ಕಡೆ ಮೊನ್ನೆ 2 ದಿವಸಗಳ ಹಿಂದೆ KSRTC 15% ದರವನ್ನು ಜಾಸ್ತಿ ಮಾಡಿ ಮನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರವಾಸ, ಅಲ್ಲೋಗ್ಬೋದು ಇಲ್ಲೋಗ್ಬೋದು ಅಂತ ತಿಳಿಸಿದ್ರು DK ಶಿವಕುಮಾರ್ ಸಿದ್ದರಾಮಯ್ಯರು. ಈಗ ಪುರುಷರಿಗೆ ಮನೇಲಿ ಮಹಿಳೆಯರು ಕೊಟ್ಟಂಗೆ ಮಾಡೋದು, ಈ ಕಡೆ ಒಂದು ಕಪಾಳಕ್ಕೆ ಕೊಡೋದು, ಇನ್ನೊಂದು ಕಪಾಳಕ್ಕೆ ಹೊಸ ವರ್ಷದ ಉಡುಗೊರೆ 15% ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಸೆಸ್ ನಮ್ಮ ರಾಜ್ಯಕ್ಕೆ ಜಾಸ್ತಿ ಮಾಡಿದ್ದಾರೆ. ಹಾಲಿನ ದರವನ್ನು ಜಾಸ್ತಿ ಮಾಡಿದ್ದಾರೆ. ಇವರಿಗೆ ಸರ್ಕಾರವನ್ನು ನಡೆಸೋದಕ್ಕೆ ಯೋಗ್ಯತೆ ಇಲ್ಲ. ಮೊನ್ನೆ ದಿವಸ ಹಿಮಾಚಲ ಪ್ರದೇಶದಲ್ಲಿ ಕೊಟ್ಟ ಭರವಸೆಗಳನ್ನು ವಾಪಸ್ ಸರ್ಕಾರ ನಡೆಸೋಕ್ಕಾಗ್ತಾಯಿಲ್ಲ ಅಂತೇಳಿ ಕೊಟ್ಟ ಭರವಸೆಗಳನ್ನು ವಾಪಸ್ ಪಡೆದಿದ್ದಾರೆ. ಇಲ್ಲೂ ರಾಜ್ಯದಲ್ಲಿ 100ಕ್ಕೆ 100 ಯುವ ನಿಧಿ ಅಂತೂ ಫೇಲ್ಯೂರ್ ಆಗಿದೆ. ಹಾಗಾಗಿ ಭರವಸೆಗಳು ಯಾವುವು ಸಮರ್ಪಕ ಈಡೇರಿಲ್ಲ. ಸಂಪೂರ್ಣವಾಗಿ ವಿಫಲವಾಗಿದೆ. KSRTC ದರವನ್ನು ಹಿಂಪಡೆದಿದ್ದರೆ, ದರ ಹೆಚ್ಚು ಮಾಡಿದರೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅವರ ಕ್ಷೇತ್ರ ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡಿ ಅಂತ ಸಚಿನ್ ಪಂಚಾಳ್ ಅವನು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸರ್ಕಾರದ ಭಾಗ್ಯ ಏನಂದರೆ ಆತ್ಮಹತ್ಯೆ ಭಾಗ್ಯ. ಬಾಣಂತಿಯರ ಸಾವು, ಸಣ್ಣ ಸಣ್ಣ ಮಕ್ಕಳ ಸಾವು, ಇದು ಈ ಸರ್ಕಾರದ ಕೊಡುಗೆ. ಪ್ರಿಯಾಂಕಾ ಖರ್ಗೆ ಅವರು ಈ ಹಿಂದೆ ಇದೇ ಕಾಂಗ್ರೆಸ್ನವರು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಾಗ ಏನು ಮಾತಾಡಿದ್ರಿ? ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡಿದ್ರಿ. ಈಶ್ವರಪ್ಪನ ರಾಜೀನಾಮೆ ಕೊಟ್ಟರು, ಅವರೇನು ಭ್ರಷ್ಟಾಚಾರ ಅವರು ಕಾಮಗಾರಿ ಕೊಟ್ಟಿರಲಿಲ್ಲ, ಯಾವುದೂ ಗುತ್ತಿಗೆ ಆಗಲಿಲ್ಲ. ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು. ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಸನ್ಮಾನ್ಯ ಸಿದ್ದರಾಮಯ್ಯರು DK ಶಿವಕುಮಾರ್ ಕೇಳೋಕ್ಕೆ ಇಚ್ಛೆ ಪಡ್ತೀವಿ. ಆಯಿತು, ಒಂದು ಈಶ್ವರಪ್ಪನ ರಾಜೀನಾಮೆ ಪಡೆದ್ರಲ್ಲ, ಈಗ ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಭಯನೇ ನಿಮಗೆ? ನೈತಿಕ ಹೊಣೆತ ರಾಜೀನಾಮೆ ಕೊಡಬೇಕು, ಇಲ್ಲದ್ರೆ ರಾಜೀನಾಮೆ ಪಡಿಬೇಕಂತೇಳಿ ಒತ್ತಾಯ ಮಾಡ್ತೀವಿ. ನಿಮ್ಮ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಸಾಧ್ಯ ನ್ಯಾಯ ಸಿಗಲ್ಲ. ಈಗಾಗಲೇ ವಾಲ್ಮೀಕಿ ಏನಾಯ್ತು ಗೊತ್ತಿದೆ. ಯಾವ್ಯಾವ ತನಿಖೆಗಳು ನಿಮ್ಮವು, SIT ಇರ್ಬೋದು, CID CCB ಏನು ಕೆಲಸ ಮಾಡ್ತೀವಿ ಎಲ್ಲ ಗೊತ್ತಿದೆ. ಕೇಂದ್ರ ಸರ್ಕಾರ ಬಗ್ಗೆ ಆರೋಪ ಮಾಡ್ತಿಲ್ಲ. ನಿಮ್ಮ ತನಿಖೆ ಸಮಸ್ಯೆಗಳು ಸಂಪೂರ್ಣ ವಿಫಲವಾಗಿದೆ. ಈ ಪ್ರಿಯಾಂಕಾ ಖರ್ಗೆ ಏನಿದೆ, ಸ್ಪಷ್ಟವಾಗಿ ಅವರ ಹೆಸರು ಉಲ್ಲೇಖ ಆಗಿದೆ, ಅವರ ಆಪ್ತರ ಹೆಸರು ಉಲ್ಲೇಖ ಆಗಿದೆ.
ಅದಕ್ಕೋಸ್ಕರ ನೈತಿಕವಾದ ರಾಜೀನಾಮೆ ಕೊಡಬೇಕು, ಈ ಕೇಸನ್ನು CBIಗೆ ಒಪ್ಪಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಗರ್ಭಿಣಿಯರ ಸಾವು ಮತ್ತು ನವಜಾತ ಶಿಶುಗಳ ಸಾವಾಗ್ತದೆ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಈ ಸರ್ಕಾರದ ಅಸಮರ್ಥ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಸಮರ್ಥ ಸಚಿವರು. ಇದುವರೆಗೂ ಯಾವುದೇ ಹಾಸ್ಪಿಟ್ಲ್ಗಳಿಗೆ ಭೇಟಿ ಕೊಟ್ಟಿಲ್ಲ. ಅಧಿವೇಶನ ನಡೆಯಕ್ಕೆ ಸುಮ್ಮನೆ ಬಳ್ಳಾರಿಗೆ ಹೋದ್ರಿ, ಅಲ್ಲಿ ಭೇಟಿ ಕೊಟ್ಟು ಹೋದ್ರಿ. ಈ ಸಾವಿಗೆ ಯಾರು ಕಾರಣ? ಹೊಣೆ ಬಾಣಂತಿಯರ ಸಾವು, ನವಜಾತ ಶಿಶುಗಳ ಸಾವು. ಇದಕ್ಕೆ ಕಾರಣ ಈ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಕಳಪೆ ಔಷಧಿ ಪೂರೈಕೆ. ತಿರಸ್ಕೃತ ಔಷಧಿ ಮೆಡಿಸಿನ್ಗಳು ನೀವು ಸರಬರಾಜು ಮಾಡ್ತಾಯಿದ್ದೀರಿ. ಈ ಒಂದು ಸಣ್ಣ ಮಕ್ಕಳಿಗೆ ತಾಯಿ ಅಂದರೆ ಸಾವಿಗೆ ನೀವೇ ಕಾರಣ. ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತೀವಿ. ಒಂದು, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡ್ಕೊಂಡವರಿಗೆ ಪರಿಹಾರವನ್ನು ಸರ್ಕಾರ ಕೊಡಬೇಕು. ಗರ್ಭಿಣಿಯರ ನವಜಾತ ಶಿಶುಗಳು ಸಾವಾಗ್ತದೆ, ಸರಣಿ ಸಾವು. ಇದಕ್ಕೆ ಈ ಸರ್ಕಾರ ಪರಿಹಾರವನ್ನು ಕೊಡಬೇಕು. ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಡಬೇಕು. ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಳ ಕ್ರಿಯಾಶೀಲ ಸಚಿವ ಅಂತ ಹೇಳ್ಕೊಳ್ತಾರೆ. ಈ ಸಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವರಾಗಿ ಅಸಮರ್ಥರಾಗಿದ್ದೀರಿ. ನಿಮಗೆ ನಿರ್ವಹಣೆ ಮಾಡೋಕ್ಕಾಗ್ತಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಪರಿಹಾರವನ್ನು ಕೊಡಬೇಕು. ಇವತ್ತು ಜನರಿಗೆ ಹೊಸ ವರ್ಷಕ್ಕೆ ಏನು KSRTC ದರ ಜಾಸ್ತಿ ಮಾಡಿದ್ರಲ್ಲ, ಇದನ್ನು ತಕ್ಷಣ ವಾಪಸ್ ಪಡಿಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಇವತ್ತು ಈ ಸರ್ಕಾರ ಅಂದರೆ ಭ್ರಷ್ಟಾಚಾರ ಸರ್ಕಾರ. ಕಾಂಗ್ರೆಸ್ಸಿಗೆ ಮತ್ತೊಂದು ಹೆಸರು ಭ್ರಷ್ಟಾಚಾರ. ಮೂಡ ಆಯಿತು, ವಾಲ್ಮೀಕಿ ಆಯಿತು, ಮತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ವರ್ಗಾವಣೆ ದಂಧೆ ಹಗಲುದರೋಡೆ ನಡೀತಾ ಇದೆ. ನಿಮ್ಮ ಶಾಸಕರು ಆರೋಪ ಮಾಡ್ತಿದ್ದಾರೆ ಅಭಿವೃದ್ಧಿ ಆಗ್ತಲ್ಲ. ನಾನು ಈ ಸರ್ಕಾರಕ್ಕೆ ಶ್ವೇತಪತ್ರ ಹೊಡಿಸ್ಬೇಕಂತ ಸವಾಲಾಗ್ತೀನಿ. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬಂತಲ್ಲ, ಅಭಿವೃದ್ಧಿಗೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದಿರಿ? ಶ್ವೇತಪತ್ರ ಹೊರಡಿಸಿರಿ. ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ, ಗ್ರಾವೆಲ್ ಹಾಕಿಲ್ಲ, ಜಲ್ಲಿ ಹಾಕಿಲ್ಲ, ಕಾಂಕ್ರೀಟ್ ಹಾಕಿಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ. ಬೆಳೆ ಪರಿಹಾರ ಕೊಟ್ಟಿಲ್ಲ, ಮನೆಗಳಿಗೆ ಅತಿವೃಷ್ಟಿಯಲ್ಲಿ ಬಿದ್ದಂಥ ಮನೆಗೆ ಪರಿಹಾರ ಕೊಟ್ಟಿಲ್ಲ. ಈ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಮತ್ತು ನೋಡಿ, ಕುಣಿಗಲ್ನಲ್ಲಿ, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಭಕ್ತರಹಳ್ಳಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚುಚ್ಚುಮದ್ದು ಪಡೆದ ಸಿಂಗೋನಹಳ್ಳಿ ಗ್ರಾಮದ ಚೈತ್ರ ಹಾಗೂ ಮುರಳಿ ದಂಪತಿಯ 2.5 ತಿಂಗಳ ಮಗು ದಕ್ಷಿತ್ ಬೆಳಗಿನ ಜಾವ ಮೃತಪಟ್ಟಿದೆ. ಇದಕ್ಕೆ ಕಾರಣ ಯಾರು? ಈಗಾಗಲೇ ಜ್ವರ ಬಂದು ವಿಪರೀತ ಜ್ವರ ಮೃತಪಟ್ಟಿದೆ ಅಂದರೆ ಇದಕ್ಕೆ ಕಾರಣ ಯಾರು? ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ. ಪಾಪ 2.5 ತಿಂಗಳ ಮಗು ಹಸುನಿಗಿದೆ. ಇದಕ್ಕೆ ಕಾರಣ ಈ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಆರೋಗ್ಯ ಇಲಾಖೆಯೂ ಸಕ್ರಿಯವಾಗಿಲ್ಲ. ಒಂದು ರೀತಿ ಆನೆ ನಡೆದಿದ್ದ ದಾರಿ ಅಂತೇಳಿ ಈ ಸರ್ಕಾರದ ಸಚಿವರುಗಳು, ಮುಖ್ಯಮಂತ್ರಿಗಳು, ಯಾಕೆಂದರೆ 3 ಉಪಚುನಾವಣೆ ಗೆದ್ದುಬಿಟ್ರು. ಯಾವುದೋ ಕಾರಣಕ್ಕೆ ಗೆದ್ದಿರ್ಬೋದು. ಆದರೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ನಮ್ಮ ಹೋರಾಟ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಈ ಏನು KSRTC ದರ ಜಾಸ್ತಿ ಮಾಡಿ ಇದರಲ್ಲಿ ಹಣ ಹೊಡೆದು ದೆಹಲಿಯ ಅಸೆಂಬ್ಲಿ ಎಲೆಕ್ಷನ್ಗೆ ಇವರು 40 ಫಂಡ್ ಕೊಡಬೇಕಲ್ಲ, ಪಕ್ಕದ ರಾಜ್ಯಗಳಿಗೆ ಕೊಡಿದ್ರಲ್ಲ, ಹಾಗೆ ದೆಹಲಿಗೆ ಕಳಿಸ್ಬೋದು ಅಂತ ನಮಗೆ ಅನುಮಾನ ಮೂಡಿದೆ.